ಫುಲ್ಲು ನಿಶಾ PT ಉಷಾ ಫಿಲಮ್ ಮಾತ್ರ ಸಖತ್ ಮಸ್ತ್ ಆಗೈತೆ ಮಾತ್ರ. ಹೆಂಗೆ ಅಂದ್ರೆ ಇದು ಏನಪ್ಪ, ಮುಂಗಾರು ಮಳೆ ನೋಡಿದ್ವಲ್ಲ, ಅದಕ್ಕಿನ ಒಂದ್ ಲೆವೆಲ್ ಬೇರೆ. ಇವಾಗ ಇಂಟರ್ನಲ್ ಆಗೈತೆ, ಇನ್ನ ನೆಕ್ಸ್ಟ್ ಸ್ಟೋರಿ ಇನ್ನು ಭಯಾನಕ ಆಗೈತೆ, ಮಸ್ತ್ ಆಗೈತೆ. ಇನ್ನ 3 ಜನ, ಆ 2 ಲವ್ ಸ್ಟೋರಿನೇ ಭಾರಿ ಆಗೈತೆ. ಎಲ್ಲ ಒಂದೇ ಬಿಡಿ ಬ್ರೋ. ಫಸ್ಟ್ ಹಾಫ್ ಇನ್ನ ಸ್ವಲ್ಪ ಅರ್ಥ ಆಗ್ತಿಲ್ಲ, ನೋಡ್ಬಿಟ್ಟು ಹೇಳ್ತೀವಿ. ಅದೇ ತರ ಸ್ಟೋರಿನೇ ಬ್ರೋ, ಮುಂಗಾರು ಮಳೆ ಸ್ಟೋರಿ ತರನೇ ಸೇಮ್. ಯಾವುದು ಗಣೇಶ್ ಅವ್ರದ್ದು ಮಾತ್ರ ಯಾವ್ದೇ ಫಿಲಿಂ ಬಂದ್ರು ಆ ಲವ್ ಸ್ಟೋರಿ ಭಯಾನಕವಾಗೇ ಇರ್ತದೆ. ಎಲ್ಲ ಒಂದ್ ಕಡೆ ಬ್ರೇಕಪ್ ಆದಾಗ ಎದೆ ಚುಸ್ತಾ ಇರ್ತದೆ ಹುಡುಗರಿಗೆ. ಲವ್ ಮಾಡಿದೀನಿ ಬಟ್ ಬ್ರೇಕಪ್ ಆಯ್ತು, ಅವಾಗಿಂದ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದೀನಿ. ಈ ತರ ಮೂವಿಗಳು ನೋಡ್ಕೊಂಡು ಆರಾಮಾಗಿ ಪೀಸ್ ಆಗಿರ್ತೀವಿ. ಫಸ್ಟ್ ಹಾಫ್ ಮೂವಿ ಮಾತ್ರ ಚೆನ್ನಾಗಿದೆ, ಸಖತ್ತಾಗಿದೆ. ಫುಲ್ಲು ಮಸ್ತು ಸಾಂಗ್ ಸಖತ್ತಾಗೈತೆ ಮಾತ್ರ. ಫಸ್ಟ್ ಚೆನ್ನಾಗಿ ಮಾಡ್ರು ಸಾಂಗ್, ಡ್ಯಾನ್ಸ್ಗಳು, ಸ್ಟೆಪ್ಪು ಪ್ರತಿಯೊಂದು ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಇಲ್ಲ ಆಕ್ಚುಲಿ ಹೌದು ಅನ್ಸುತ್ತೆ. ಚೆನ್ನಾಗಿದೆ ಅಣ್ಣ. ಚೆನ್ನಾಗಿತ್ತು ಬ್ರೋ. ಇವಾಗಿನ ಒಂಥರ ಡಿಫ್ರೆಂಟ್ ಆಗೈತೆ, ಚೆನ್ನಾಗೈತೆ. ಇವಾಗ ಬ್ರೇಕಪ್ ಆಗೈತೆ, ಮುಂದೆ ವೇಟ್ ಮಾಡ್ತಾ ಇದ್ದೆ ಇಂಟರ್ವಲ್ ಆದ್ಮೇಲೆ ಹೆಂಗೈತೆ ಅಂತ ನೋಡಕ್ಕೆ. ಇಲ್ಲ ಬ್ರೋ, ಇನ್ನೂ ಅರ್ಥ ಆಗಿಲ್ಲ ಏನು ಅಂತ, ಏನು ಅರ್ಥನೇ ಆಗಿಲ್ಲ. ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ಗಣೇಶ್ ಅವರು ಏನೇ ಮಾಡಿದ್ರು ಮ್ಯಾಜಿಕ್ ಕರೆಕ್ಟ್ ಸಖತ್ತಾಗಿ ಮಾಡ್ತಾರೆ. ಲವ್ ಸ್ಟೋರಿಯಿಂದ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ, ನೋಡ್ತಾ ಇದೀವಿ, ಸಖತ್ತಾಗಿದೆ. ಚೆನ್ನಾಗಿದೆ ಸರ್ ಮೂವಿ. ಫಸ್ಟ್ ಹಾಫ್ ಚೆನ್ನಾಗಿದೆ, ನೋಡ್ಬೇಕು ಸೆಕೆಂಡ್ ಹಾಫ್ ಹೆಂಗಿದೆ ಅಂತ. ಸರ್ ಏನಾಗುತ್ತೆ ಅಂತ ನೋಡ್ಬೇಕು ನೆಕ್ಸ್ಟ್. ಆಗಿದೆ ಗಣೇಶ್ ಅವ್ರದ್ದು ಇದೇ ಮೂವಿ ಸಖತ್ತಾಗಿದೆ. ಪಕ್ಕ ಓಡುತ್ತೆ. ಅರ್ಥನೇ ಆಗಿಲ್ಲ ಏನಂತ. ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನಿಸ್ತಾ ಇದೆ, ಆದ್ರೂ ಚೆನ್ನಾಗಿದೆ, ನೋಡ್ಬೋದು. ಟಿಸ್ಟ್ ಮೇಲೆ ಟಿಸ್ಟ್, ಫುಲ್ ಟಿಸ್ಟ್ ಹೊಡಿತಾ ಇದೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಲವ್ ಸ್ಟೋರಿ ಚೆನ್ನಾಗಿ ಅನಿಸ್ತು, ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ.